ದುಬೈ, ಖತಾರ್, ಮಧ್ಯಪ್ರಾಚ್ಯ ರಾಜ್ಯಗಳಲ್ಲಿ ಚಿನ್ನದ ಬೆಲೆ 3% ಇಳಿಕೆಯಾಗಿದೆ. ಭಾರತದಲ್ಲೂ ಇನ್ನಷ್ಟು ಕಡಿಮೆಯಾಗಲಿದೆಯಾ ಚಿನ್ನದ ಬೆಲೆ? ಚಿನ್ನ ಖರೀದಿಸಲು ಕಾಯುತ್ತಿದ್ದೀರಾ? ಈಗಾಗಲೇ ದೊಡ್ಡ ಸುದ್ದಿ ಬಂದಿದೆ. 3 ದಿನಗಳಿಂದ ಚಿನ್ನದ ದರ ಕುಸಿತವಾಗಿದೆ. ಈಗಲೂ ಕೂಡ ಕುಸಿತವಾಗಿದೆ. ಇದೇ ಸರಿಯಾದ ಸಮಯವ ಚಿನ್ನವನ್ನ ಖರೀದಿ ಮಾಡಲು. ದುಬೈ ಮಾರುಕಟ್ಟೆಯಲ್ಲಿ ಚಿನ್ನ ಸಸ್ತಾ ಸಿಗುತ್ತಿದೆ. ಇದರ ಪರಿಣಾಮ ಭಾರತಕ್ಕೂ ಕೂಡ ಬೀಳಲಿದೆ. ಚಿನ್ನದ ಬೆಲೆಯಲ್ಲಿ ಅಚ್ಚರಿ ಇಳಿಕೆಯಾಗಿದೆ. ಹೂಡಿಕೆದಾರರು ಈಗ ಏನು ಮಾಡಬೇಕು? ಇದು ಚಿನ್ನದ ಬೆಲೆಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಎಂದು ಕೂಡ ಹೇಳಬಹುದು. ಇದರ ಪರಿಣಾಮ ಭಾರತದಲ್ಲಿ ಹೇಗೆ ಬೀಳಲಿದೆ ಎಂಬುದನ್ನ ನಿಮಗೆ ನಾವು ತಿಳಿಸಲಿದ್ದೇವೆ. ಚಿನ್ನ ಖರೀದಿಸುವವರು ಹಾಗೂ ಮಾರುಕಟ್ಟೆಯಲ್ಲಿ ಹೊಸ ಸುದ್ದಿಗಳು ಬಂದಿದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿ ದಿನದ ಒಂದು ಅಪ್ಡೇಟ್, ಇದರ ಜೊತೆಗೆ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ತಿಳಿಸಲಿದ್ದೇವೆ. ಇವತ್ತಿನ ಒಂದು ಚಿನ್ನ ಮತ್ತು ಬೆಳ್ಳಿಯ ದರದಲ್ಲೂ ಕೂಡ ಭಾರಿ ಇಳಿಕೆ ಕಂಡು ಬಂದಿದೆ ಎಂದು ಕೂಡ ಹೇಳಬಹುದಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಕುಸಿತವಾಗಿದೆ ಎಂದು ಹೇಳಲಾಗುತ್ತಿದೆ. ಇದರ ಪರಿಣಾಮ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಕಡಿಮೆಯಾಗಿದೆ ಎಂದು ಹೇಳಬಹುದಾಗಿದೆ. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೆಯುತ್ತಿದೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಸೇರಿದಂತೆ ವಿವಿಧ ದೇಶಗಳಲ್ಲಿ ಯುದ್ಧದ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸುಮಾರು 3% ಚಿನ್ನದ ದರ ಇಳಿಕೆಯಾಗಿದೆ. ಅದರಲ್ಲೂ ಕೂಡ ದುಬೈ, ಖತಾರ್ನಲ್ಲಿ ಸುಮಾರು 3% ಇಳಿಕೆಯಾಗಿದೆ. ಅಲ್ಲಿ ಚಿನ್ನದ ಬೆಲೆ ಕಡಿಮೆ ಇದೆ. ಕಡಿಮೆಯ ಜೊತೆಗೆ ಇನ್ನು 3% ಬದಲಾವಣೆಯಾಗಿದೆ, ಇಳಿಕೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಇದರ ಒಂದು ಪರಿಣಾಮ ಭಾರತದ ಮೇಲೆಯೂ ಕೂಡ ಬೀಳಲಿದೆ ಎಂದು ತಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ. ಇದು ಸತತ 4ನೇ ದಿನವಾಗಿದೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣುವುದು. ಹಾಗಾದ್ರೆ ಇವತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 15,917 ರೂಪಾಯಿ, 8 ಗ್ರಾಮ್ಗೆ 1,27,336 ರೂಪಾಯಿ. 10 ಗ್ರಾಮ್ ಪ್ಯೂರ್ ಗಟ್ಟಿ ಚಿನ್ನವನ್ನ ಖರೀದಿ ಮಾಡಲು ಹೋದಲ್ಲಿ 1,59,170 ರೂಪಾಯಿ. ಶನಿವಾರದ ಒಂದು ಬೆಲೆ ಕಂಪೇರ್ ಮಾಡಿದಲ್ಲಿ 500 ರೂಪಾಯಿನಷ್ಟು ಇಳಿಕೆಯಾಗಿದೆ. ಹೌದು, 490ರಿಂದ 500 ರೂಪಾಯಿನಷ್ಟು ಇಳಿಕೆಯಾಗಿದೆ. ಇದು ಸತತವಾಗಿ 4ನೇ ದಿನ ಇಳಿಕೆಯಾಗುತ್ತಿದೆ. 1,63,000 ಇದ್ದ ಚಿನ್ನ ಇದೀಗ 1,59,000ಕ್ಕೆ ಬಂದು ತಲುಪಿದೆ. 4ನೇ ದಿನದಲ್ಲಿ ಸತತವಾಗಿ 4,000 ರೂಪಾಯಿನಷ್ಟು ಇಳಿಕೆಯಾಗಿದೆ ಚಿನ್ನದ ಒಂದು ಬೆಲೆ ಎಂದು ತಿಳಿದು ಬಂದಿದೆ. ಹೌದು, ಇದೇ ಸರಿಯಾದ ಸಮಯವ ಚಿನ್ನವನ್ನ ಖರೀದಿ ಮಾಡಲು ಎಂದು ಕೂಡ ಯೋಚಿಸುತ್ತಿದ್ದಾರೆ. ಇದರ ಜೊತೆಗೆ ದುಬೈನಲ್ಲಿ ಇಳಿಕೆಯಾಗಿರುವ ಚಿನ್ನದಿಂದ ಭಾರತದ ಮೇಲೂ ಕೂಡ ಪರಿಣಾಮವಾಗಿ ಬಿದ್ದು ಇವತ್ತು ಮತ್ತೆ ಚಿನ್ನ ಇಳಿಕೆಯಾಗಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಬನ್ನಿ ಹಾಗಾದ್ರೆ 22 ಕ್ಯಾರೆಟ್ ಚಿನ್ನದ ಒಂದು ಬೆಲೆ ಎಷ್ಟಿದೆ ಎಂಬುದನ್ನ ನಿಮಗೆ ತಿಳಿಸಲಿದ್ದೇವೆ. ಆಭರಣವನ್ನ ಮಾಡಿಸುವವರಿಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ತುಂಬಾನೇ ಮುಖ್ಯವಾಗಿರುತ್ತದೆ. ಹೀಗಾಗಿ ಅದರ ಒಂದು ಬೆಲೆಯನ್ನ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತಿದ್ದೇವೆ, ನೀವು ನೋಡಬಹುದಾಗಿದೆ. 22 ಕ್ಯಾರೆಟ್ 1 ಗ್ರಾಮ್ಗೆ 14,590 ರೂಪಾಯಿ, 8 ಗ್ರಾಮ್ಗೆ 1,16,720 ರೂಪಾಯಿ, 10 ಗ್ರಾಮ್ಗೆ 1,45,900 ರೂಪಾಯಿ. ಇಲ್ಲೂ ಕೂಡ ನೀವು ನೋಡಬಹುದು 450 ರೂಪಾಯಿನಷ್ಟು ಇಳಿಕೆ ಕಂಡು ಬಂದಿದೆ 22 ಕ್ಯಾರೆಟ್ ಪ್ಯೂರ್ ಚಿನ್ನದಲ್ಲಿ. ಹೌದು, 22 ಕ್ಯಾರೆಟ್ನಲ್ಲಿ ಸ್ವಲ್ಪ ಮಿಕ್ಸಿಂಗ್ ಇರುತ್ತದೆ. ಆಭರಣವನ್ನ ಮಾಡಿಸಲು ಇದೇ ಒಂದು ಬೆಸ್ಟ್ ಅಂತ ಹೇಳಬಹುದಾಗಿದೆ. 22 ಕ್ಯಾರೆಟ್ ನಲ್ಲೂ ಕೂಡ 450 ರೂಪಾಯಿಯಿಂದ 500 ರೂಪಾಯಿ ಇಳಿಕೆ ಕಂಡು ಬಂದಿದೆ. 10 ಗ್ರಾಮ್ಗೆ ಕೇವಲ 1,45,900 ರೂಪಾಯಿ ಆಗಿದೆ. ಹೌದು, ಕಳೆದ ನವೆಂಬರ್ ಹಾಗೂ ಡಿಸೆಂಬರ್ ನಲ್ಲಿ ರೇಟ್ ಅನ್ನ ನೋಡಿದ್ದಲ್ಲಿ ನೀವು ದಂಗಾಗುತ್ತಿದ್ದೀರಿ. ಆದರೆ ಇದೀಗ ಸತತ 3 ದಿನದಿಂದ 3ರಿಂದ 4,000 ರೂಪಾಯಿನಷ್ಟು ಇಳಿಕೆ ಕಂಡು ಬಂದಿದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ. ಬೆಳ್ಳಿಯ ದರದಲ್ಲೂ ಕೂಡ ಸಾಕಷ್ಟು ಇಳಿಕೆಯಾಗಿದೆ ಇವತ್ತಿನ ಒಂದು ಮಾರ್ಕೆಟ್ ನಲ್ಲಿ. ಹೌದು, ಇವತ್ತು ಮಾರ್ಚ್ 16 ಆಗಿದ್ದು ಸೋಮವಾರ ಮಾರ್ಕೆಟ್ ಓಪನ್ ಆದಂತೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಕುಸಿತ ಕಂಡು ಬಂದಿದೆ. 24 ಹಾಗೂ 22 ಕ್ಯಾರೆಟ್ ನ ಒಂದು ಬೆಲೆಯಲ್ಲಿ ಕುಸಿತ ಕಂಡು ಬಂದಿದ್ದು ಈಗ 18 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ಕೂಡ ನೋಡೋಣ. ಇದರ ಜೊತೆಗೆ ಬೆಳ್ಳಿಯ ಒಂದು ಬೆಲೆಯಲ್ಲೂ ಕೂಡ
ದೊಡ್ಡ ಕುಸಿತವೇ ಆಗಿದೆ. ಇದರ ಮಾಹಿತಿಯನ್ನ ಕೂಡ ನಿಮಗೆ ತಿಳಿಸಲಿದ್ದೇವೆ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾರ್ಚ್ 11, ಮಾರ್ಚ್ 12 ಹಾಗೂ 13, 14 ಈ 4 ದಿನದಿಂದ ಸತತವಾಗಿ ಚಿನ್ನದ ಒಂದು ಬೆಲೆ ಇಳಿಕೆಯಾಗಿತ್ತು. ಇವತ್ತು ಮಾರ್ಚ್ 17, ಇವತ್ತು ಕೂಡ ಬೆಲೆ ಇಳಿಕೆಯಾಗಿದೆ. ಹಾಗಾದರೆ ಖರೀದಿಯನ್ನ ಮಾಡುವವರು ಇವತ್ತೇ ಖರೀದಿ ಮಾಡಬಹುದಾಗಿದೆಯಾ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ. ಅಥವಾ ಮುಂಬರುವ ದಿನದಲ್ಲಿ ಏನು ಮಾಡಬೇಕು, ಇನ್ನು ಕಾಯಬೇಕಾ ಎಂಬುದೇ ಒಂದು ಪ್ರಶ್ನೆ. ಈಗ 18 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ನೋಡುವುದಾದರೆ 1 ಗ್ರಾಮ್ಗೆ 11,938 ರೂಪಾಯಿ, 8 ಗ್ರಾಮ್ಗೆ 95,504 ರೂಪಾಯಿ, 10 ಗ್ರಾಮ್ಗೆ 1,19,380 ರೂಪಾಯಿ. ಇಲ್ಲೂ ಕೂಡ 300 ರೂಪಾಯಿಲಿಂದ 400 ರೂಪಾಯಿ ತನಕ ಇಳಿಕೆ ಕಂಡು ಬಂದಿದೆ 18 ಕ್ಯಾರೆಟ್ ಚಿನ್ನದಲ್ಲಿ. ಹೌದು, ಸತತ 3 ದಿನದಿಂದ ಕಡಿಮೆ ಆಗುತ್ತಿರುವ ಚಿನ್ನದ ಒಂದು ಬೆಲೆಯ ಬಗ್ಗೆ ಈ ಕೂಡಲೇ ನಿಮ್ಮ ಅನಿಸಿಕೆಯನ್ನ ಕೂಡ ನಮಗೆ ಕಾಮೆಂಟ್ ಅನ್ನ ತಿಳಿಸಿ. ಹೌದು, ನೀವು ಕೂಡ ಚಿನ್ನವನ್ನ ಖರೀದಿ ಮಾಡಲು ಇಷ್ಟವಿದ್ದಲ್ಲಿ ಈ ಕೂಡಲೇ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸಬಹುದಾಗಿದೆ. ಇದರ ಜೊತೆಗೆ ಬನ್ನಿ ಬೆಳ್ಳಿಯ ಒಂದು ಬೆಲೆಯನ್ನ ಕೂಡ ನೋಡೋಣ. ಬೆಳ್ಳಿಯಲ್ಲೂ ಕೂಡ ಇವತ್ತು ಭಾರಿ ಇಳಿಕೆಯಾಗಿದೆ. ಹೌದು, ಸೋಮವಾರ ಮಾರುಕಟ್ಟೆ ಓಪನ್ ಆದಂತೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಇಳಿಕೆ ಕಂಡು ಬಂದಿದೆ. ಇವತ್ತಿನ ಒಂದು ಬೆಳ್ಳಿಯ ಒಂದು ಬೆಲೆ 1 ಗ್ರಾಮ್ಗೆ 270 ರೂಪಾಯಿ ಇದೆ, 8 ಗ್ರಾಮ್ಗೆ 2,160 ರೂಪಾಯಿ ಇದೆ, 10 ಗ್ರಾಮ್ಗೆ 2,700 ರೂಪಾಯಿ ಇದೆ. 1 ಕೆಜಿ ಬೆಳ್ಳಿಯ ದರ ಎಷ್ಟಿದೆ ಎಂದಲ್ಲಿ 2,70,000 ರೂಪಾಯಿ ಆಗಿದೆ. ಹೌದು, ಮಾರ್ಚ್ 11ಕ್ಕೆ ನೀವು ನೋಡುವುದಾದರೆ 2,85,95 ತನಕ ಹೋಗಿತ್ತು. ಆದ್ರೆ ಮಾರ್ಚ್ 17ರ ಪ್ರಕಾರ ಇದರ ಬೆಲೆ 2,70,000 ರೂಪಾಯಿ ಆಗಿದೆ 1 ಕೆಜಿ ಬೆಳ್ಳಿಯ ದರ. ನಿನ್ನೆ ಒಂದು ಮಾರ್ಕೆಟ್ಗೆ ಕಂಪೇರ್ ಅನ್ನ ಮಾಡಿದಲ್ಲಿ ಬರೋಬ್ಬರಿ 1 ಕೆಜಿ ಬೆಳ್ಳಿಗೆ 5,000 ರೂಪಾಯಿನಷ್ಟು ಇಳಿಕೆಯಾಗಿದೆ. ಶನಿವಾರದ ಮಾರ್ಕೆಟ್ನಲ್ಲಿ 2,75,000 ಇತ್ತು, ಈಗ 2,70,000 ರೂಪಾಯಿ ಆಗಿದೆ. 1 ಕೆಜಿಯ ಬೆಳ್ಳಿ ದರ 3 ಲಕ್ಷ ರೂಪಾಯಿಗೆ ತಲುಪುತ್ತಿತ್ತು. ಆದರೆ ಇದೀಗ 4 ದಿನ ಸತತ ಇಳಿಕೆಯಿಂದ 2,70,000ಕ್ಕೆ ಬಂದು ತಲುಪಿದೆ. ಈಗಾಗಲೇ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಯಾರು ಕೂಡ ಊಹೆ ಮಾಡದಂತೆ ಮುಂದುವರಿಯುತ್ತಿದೆ ಇಳಿಕೆ. ಇದೀಗ ಮತ್ತಷ್ಟು ದೊಡ್ಡ ಇಳಿಕೆಯಾಗಲಿದೆಯಾ? ತಜ್ಞರು ಏನು ಹೇಳುತ್ತಿದ್ದಾರೆ ಎಂಬುದನ್ನ ನೋಡೋಣ ಬನ್ನಿ. ಹೌದು, ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಸತತ 13ರಿಂದ 14 ದಿನ ಆಯಿತು ಈಗ ಯುದ್ಧ ನಡೆಯುತ್ತಿದ್ದು, ಈ ಯುದ್ಧದ ಪರಿಣಾಮದಿಂದ ಆ ದೇಶಗಳಲ್ಲಿ ಒತ್ತಡ ಹೆಚ್ಚಾಗುತ್ತಿದೆ. ಒತ್ತಡ ಹೆಚ್ಚಾಗಿರುವ ಒಂದು ಕಾರಣದಿಂದಾಗಿ ಚಿನ್ನದ ಬೆಲೆ ಅಲ್ಲಿ ಕಡಿಮೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಅಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಿದೆ ಅಂದಲ್ಲಿ ದುಬೈ ಮತ್ತು ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವುದರಿಂದ ಅದರ ಒಂದು ಎಫೆಕ್ಟ್ ಭಾರತದಲ್ಲೂ ಕೂಡ ಬಿದ್ದಿದೆ. ಹೀಗಾಗಿ ಚಿನ್ನದ ಒಂದು ಬೆಲೆ ಕಡಿಮೆಯಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮುಂಬರುವ ದಿನದಲ್ಲಿ ಯುದ್ಧದಲ್ಲಿ ಈಗ ಮತ್ತೆ ಚಿನ್ನದ ಒಂದು ಬೆಲೆ ಕುಸಿಯಬಹುದು ಎಂದು ಕೂಡ ಹೇಳಲಾಗುತ್ತಿದೆ. ಆದರೆ ಇದು ಅನಿರೀಕ್ಷಿತವಾಗಿರುತ್ತದೆ, ಯಾರು ಕೂಡ ಊಹೆಯನ್ನು ಮಾಡಲಾಗುವುದಿಲ್ಲ. ಅಚ್ಚರಿಯ ಇಳಿಕೆಯೂ ಕೂಡ ಆಗಬಹುದು, ಆದರೆ ಅಚ್ಚರಿಯ ಒಂದು ಏರಿಕೆಯೂ ಕೂಡ ಆಗಬಹುದು ಎಂದು ತಜ್ಞರು ಹೇಳಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ನ ಒಂದು ಬದಲಾವಣೆಯಿಂದಾಗಿ ಚಿನ್ನದ ಒಂದು ಬೆಲೆ ಕುಸಿದಿದೆ ಎಂದು ಕೂಡ ತಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ. ಮುಂಬರುವ ಒಂದು ವಾರದಲ್ಲಿ ಚಿನ್ನದ ಒಂದು ಬೆಲೆ ಕುಸಿಯಬಹುದು, ಆದರೆ ಅದರ ನಂತರ ಮತ್ತೆ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ತಮ್ಮ ಅಭಿಪ್ರಾಯವನ್ನ ಹೇಳಿಕೆಯ ರೂಪದಲ್ಲಿ ಹೇಳುತ್ತಿದ್ದಾರೆ. ಹೌದು, ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಒಂದು ಬೆಲೆಯಲ್ಲಿ ಪ್ರಭಾವವಾಗಿ ಹೆಚ್ಚಾಗಿ ಬೀಳುತ್ತಿದೆ. ಈ ಒಂದು ಕಾರಣದಿಂದಾಗಿ ಚಿನ್ನದ ಬೆಲೆ ಇಳಿಕೆಯ ಮುಖದತ್ತ ಹೋಗುತ್ತಿದೆ. ಸತತ 3 ದಿನದಿಂದ ಇಳಿಕೆಯಾಗುತ್ತಿದೆ ಎಂದಲ್ಲಿ ಇದು ಸಾಮಾನ್ಯವಾದ ಮಾತಲ್ಲ. ಪ್ರತಿದಿನ ಏರಿಕೆ ಆಗಬೇಕಿದ್ದ ಚಿನ್ನ ಈಗ ಇಳಿಕೆಯಾಗುತ್ತಿದೆ. ಇದರ ಹಿಂದೆ ಯುದ್ಧದ ಒಂದು ಕಾರಣವಿದೆ ಎಂದು ಹೇಳಬಹುದಾಗಿದೆ. ಹೌದು, ಯುದ್ಧದಿಂದಾಗಿ ಆರ್ಥಿಕ ಒತ್ತಡಕ್ಕೆ ಸಿಲುಕಿದ ದೇಶದಿಂದ 3ರಿಂದ 4% ನಲ್ಲಿ ಅಲ್ಲಿ ಚಿನ್ನದ ಒಂದು ಬೆಲೆ ಬದಲಾವಣೆ ಆಗಿದೆ. ಹೀಗಾಗಿ ಅದರ ಪರಿಣಾಮ ಭಾರತದಲ್ಲೂ ಕೂಡ ಬಿದ್ದಿದೆ ಎಂದು ತಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಬನ್ನಿ, ಇವತ್ತೇ ಚಿನ್ನ ಇಳಿಕೆ ಆಗಿದೆ ಎಂದು ಖರೀದಿಯನ್ನ ಮಾಡಲು ಮುಂದಾದಲ್ಲಿ ಏನು ಪ್ರಭಾವ ಬೀಳಬಹುದು, ತಜ್ಞರು ಏನು ಹೇಳಿಕೆಯನ್ನ ನೀಡಿದ್ದಾರೆ ಎಂಬುದನ್ನ ನೋಡೋಣ.
ಇವತ್ತೇ ನೀವು ಚಿನ್ನವನ್ನ ಖರೀದಿ ಮಾಡಿದಲ್ಲಿ ಒಳ್ಳೆಯದು. ಹೌದು, ಬಹುದಿನದ ಹೂಡಿಕೆಯನ್ನ ನೀವು ಮಾಡುತ್ತಿದ್ದಲ್ಲಿ ಅದಕ್ಕೆ ನೀವು ಚಿನ್ನವನ್ನ ಖರೀದಿ ಮಾಡಬಹುದು. ಇನ್ನು ಇಳಿಕೆಗಾಗಿ ಕಾಯುತ್ತಿದ್ದಲ್ಲಿ ಇನ್ನು 1 ವಾರಗಳ ಕಾಲ ಇಳಿಕೆಯ ಮುಖದತ್ತ ಸಾಗುತ್ತಿದೆ, ನೀವು ಕಾಯಬಹುದು. ಒಂದು ವೇಳೆ ಏರಿಕೆ ಆದಲ್ಲೂ ಕೂಡ ಏರಿಕೆ ಆಗಬಹುದು. ಏರಿಕೆ ಆದಲ್ಲಿ ಬರೋಬ್ಬರಿ 3 ರಿಂದ 5 ಸಾವಿರ ರೂಪಾಯಿನಷ್ಟು ಏರಿಕೆ ಆಗುತ್ತದೆ ಎಂದು ಕೂಡ ತಜ್ಞರು ಹೇಳಿದ್ದಾರೆ. ಮುಂಬರುವ ವಾರಗಳಲ್ಲಿ ಏರಿಕೆ ಆದಲ್ಲಿ ಸಣ್ಣ ಏರಿಕೆ ಆಗುವುದಿಲ್ಲ, 5 ರಿಂದ 10 ಸಾವಿರ ರೂಪಾಯಿ ಏರಿಕೆ ಆಗಬಹುದು. ಆದರೆ ಈ ಒಂದು ವಾರದಲ್ಲಿ ಸತತ 3 ದಿನದಿಂದ ಬಿದ್ದ ನಂತರ ಚಿನ್ನ ಮತ್ತೆ ಏಳುತ್ತದೆ ಎಂದು ಕೂಡ ಹೇಳಿದ್ದಾರೆ. 5 ರಿಂದ 4 ಸಾವಿರ ರೂಪಾಯಿನಷ್ಟು ಮತ್ತೆ ಏರಿಕೆ ಕಂಡು ಬರುತ್ತದೆ. ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿ. ಇದರ ಜೊತೆಗೆ ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗ್ತೀನಿ ನಿಮಗೆ ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ಧನ್ಯವಾದ.